ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮಿರಾಣಕ್ಕೆ ಮಾತಾಡೋದು. ಇವತ್ತು ನಾನು ಏನಪ್ಪ ಅಂತಂದರೆ ನಮ್ಮದು ಪ್ರಾಜೆಕ್ಟು ಅನಂತಪುರದಲ್ಲಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾನು ಮತ್ತೆ ನಮ್ಮ ಗದಗ ಊರಿಗೆ ಹೋಗ್ತಾಯಿದ್ದೆ. ಊರಿಗೆ ಹೋಗ್ಬೇಕಾದ್ರೆ ಅನಂತಪುರದಿಂದ ಬಳ್ಳಾರಿ ಬಂದೆ. ಬಳ್ಳಾರಿಯಿಂದ ಮತ್ತು ನಾನು ರೈಲ್ವೆ ಮುಖಾಂತರ ಗದಗ ಹೋಗಬೇಕು. ಬಂದಾಗ ಇಲ್ಲೊಂದು ತುಂಬ ಇದನ್ನು ಪ್ರತಿ ಸಲ ನಾನು ಬಳ್ಳಾರಿ ಬಂದಾಗ ಇದನ್ನು ವೀಡಿಯೋ ಮಾಡ್ಬೇಕು ಅಂದ್ಕೊಳ್ತಿದ್ದೆ. ಬಟ್ ಯಾವುದೋ ಒಂದು ಕೆಲಸದ ಒತ್ತಡದಾಗ ಆಗ್ತಾಯಿದ್ದಿಲ್ಲ ಸ್ನೇಹಿತರೆ. ಆದರೆ ಇವತ್ತು ಕಾಲಗಳಿಗೆ ಕೂಡಿ ಬಂದಿದೆ. ಈ ಬಳ್ಳಾರಿ ರೈಲ್ವೆ ಸ್ಟೇಷನ್ ಯಾವಾಗ ಆಯ್ತಪ್ಪ ಅಂತಂದ್ರೆ 1869ರಾಗ ಇದನ್ನು ಚಾಲನೆ ಮಾಡಿದ್ರು ಸ್ನೇಹಿತರೆ. ಗುಂತಕಲ್ಲಿಂದ ಬಳ್ಳಾರಿವರೆಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದರು. ಬರೀ 2 ವರ್ಷದಲ್ಲಿ 1871ರಾಗ ಇದು ಕಂಪ್ಲೀಟ್ ಆಗ್ಬಿಡ್ತು ಸ್ನೇಹಿತರೆ. ಗುಂತಕಲ್ಲಿಂದ ಬಳ್ಳಾರಿವರೆಗೆ ಮಾಡಿಬಿಟ್ರು. ಇದನ್ನು ಮದ್ರಾಸ್ ರೈಲ್ವೆ ಕಂಪ್ನಿ ಇದನ್ನು ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ. ಇದ್ರ ಎಲ್ಲ ಉಸ್ತುವಾರಿ ತೊಗೊಂಡಿದ್ದು ಮದ್ರಾಸ್ ರೈಲ್ವೆ ಕಂಪ್ನಿಯವರು. ಹಾಗಾಗಿ ಇದನ್ನು 2 ವರ್ಷದಲ್ಲಿ ಮುಗಿಸ್ಕೊಟ್ಬಿಟ್ರು. ಮತ್ತು ಈ ರೈಲ್ವೆ ಸ್ಟೇಷನ್ ಮಾಡಿದ ಉದ್ದೇಶ ಏನಾಯ್ತಪ್ಪ ಅಂತಂದರೆ, ಮದ್ರಾಸಿಂದ ಈ ಕಡೆ ಏನಾದರೂ ಸೇನೆಗಳನ್ನು ಕರ್ಕೊಂಬರ್ಬೇಕಂತಂದರೆ ಅವ್ರಿಗೆ ಸ್ವಲ್ಪ ದಾರಿದ ಅಡ್ತಾರೆ ಇತ್ತು. ಹಾಗಾಗಿ ಸೇನೆಗಳು ಕರ್ಕೊಂಬರೋಕೆ ಮತ್ತು ವಸ್ತುಗಳನ್ನು ಸಾಗಿಸೋಕೆ, ಮತ್ತು ಇಲ್ಲೊಂದು ಮುಖ್ಯವಾದ್ದು ಏನಪ್ಪ ಅಂತಂದ್ರೆ ಕಬ್ಬಿಣದ ಅದಿರು ಸಿಗ್ತಾಯಿತ್ತು ಇಲ್ಲಿ. ಈ ಕಬ್ಬಿಣದ ಅದಿರನ್ನ ಎಕ್ಸ್ಪೋರ್ಟ್ ಮಾಡೋಕೆ, ಮತ್ತು ಇಲ್ಲಿ ಬಳ್ಳಾರಿಯಲ್ಲಿ ಅತಿ ಹೆಚ್ಚವಾಗಿ ಬೆಳೀತಾಯಿದ್ರು ಅವಾಗ. ಈ ಹತ್ತಿನ ತಮ್ಮ ಒಂದು ಇಂಗ್ಲೆಂಡಿಗೆ ತೊಗೊಂಡು ಹೋಗೋಕೆ ಅದಕ್ಕೋಸ್ಕರ ಇದನ್ನೊಂದು ದಾರಿ ಮಾಡಿದ್ರು ಸ್ನೇಹಿತರೆ. ಇವಾಗಲಾದರೂ ಕೂಡ ಈ ಕಟ್ಟಡ ಹೇಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಬ್ರಿಟಿಷ್ ಕಾಲದ ಇಂಜಿನಿಯರು ಯಾವ ಥರ ಸ್ಕೆಚ್ ಹಾಕಿ ಕಟ್ಟಿದ್ರಪ್ಪ ಅಂದರೆ, ಕಟ್ಟಿದ್ದು ನಮ್ಮವರೇ ಆದರೂ ಕೂಡ ಸ್ಕೆಚ್ ಹಾಕಿದ್ದು ಇಂಜಿನಿಯರೇ. ಬ್ರಿಟಿಷ್ ಇಂಜಿನಿಯರ್ ಕೂಡ ತುಂಬ ಮಜಬೂತಾಗಿ ಕಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ಇವಾಗಲಾದರೂ ಎಲ್ಲಿ ಒಂದು ಬಿರುಕು ಬಿಟ್ಟಿಲ್ಲ, ಒಂದು ಗೋಡೆ ಒಂದು ಬಿರುಕು ಬಿಟ್ಟಿಲ್ಲ, ಅಷ್ಟು ಕಲ್ಲಿನ ಮಜಬೂತ ಇದೆ ಸ್ನೇಹಿತರೆ. ನೀವು ಒಂದು ಸಾರಿ ಬಂದಾಗ ಇದು ನೋಡಿ. ಯಾಕಪ್ಪ ಅಂತಂದರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 1871 ಇದು ಕಂಪ್ಲೀಟ್ ಆಯಿತು. ಟೋಟಲಿ ರೈಲ್ವೆ ಸ್ಟೇಷನ್ ಆಯಿತು. ಮತ್ತು 1880ರಾಗ ಇಲ್ಲಿಗೆಪ್ಪ ಇದನ್ನು ಮತ್ತೆ ವಿಸ್ತರಣೆ ಮಾಡ್ತಾರೆ. ಗೋವಾ ಮತ್ತು ಹುಬ್ಳಿ ಗೋವಾವರೆಗೂ ವಿಸ್ತರಣೆ ಮಾಡ್ತಾರೆ. ಅಲ್ಲಿ ಹುಬ್ಳಿ ಆಯಿತು, ಧಾರವಾಡ ಆಯಿತು, ಅದೆಲ್ಲ ಕವರ್ ಆಗುತ್ತೆ. ಗದಗ ಕೂಡ ಕವರ್ ಆಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಕವರ್ ಮಾಡ್ತಾರೆ. ಬಳ್ಳಾರಿಯಿಂದ ಮತ್ತು ಮುಂದುವರಿಸ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ರೈಲ್ವೆ ಸ್ಟೇಷನ್ ಮಾಡಿದಾಗ ತುಂಬ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ 1876-78ರ ಬರಗಾಲ ಬಿದ್ದಿರ್ತೈತಿ ಬಳ್ಳಾರಿ ಬರಗಾಲ ಬಿದ್ದಾಗ ಒಂದು ವಸ್ತುಗಳನ್ನ ತೊಗೊಂಡೋಗೋಕ್ಕಾಯ್ತು, ಕಾಳು ಕಡೆ ಕೊಡೋಕ್ಕಾಯ್ತು, ಏನೋ ಒಂದು ಸಾಗಿಸೋಕೆ ತುಂಬ ಅನುಕೂಲ ಆಯ್ತು ಅಂತಂದು ಇತಿಹಾಸದಲ್ಲಿ ದಾಖಲೆ ಇದೆ. ತುಂಬ ಚೆನ್ನಾಗಿದೆ. ಏನಂತಂದರೆ ಈ ಒಂದು ಬಳ್ಳಾರಿ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ, 1921ರಾಗ ಇಲ್ಲಿ ಗಾಂಧೀಜಿಯವರು ಭೇಟಿ ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಏನಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಾದ್ರೆ ಇಲ್ಲಿ ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಟ್ಟಾಗ ಸತತ 8 ಗಂಟೆಗಳ ಕಾಲ ಇಲ್ಲೇ ತಂಗಿರ್ತಾರೆ ಅವರು ಬಳ್ಳಾರಿ ರೈಲ್ವೆ ಸ್ಟೇಷನ್ಗೆ. ಅದು ಕೂಡ ಇಲ್ಲಿ ದಾಖಲೆ ಇದೆ ಸ್ನೇಹಿತರೆ. ಹಾಗಾಗಿ ಒಂದು ಏನಂದ್ರಲ್ಲ, ಬಳ್ಳಾರಿ ಪುಣ್ಯಭೂಮಿ ಇದೆಯಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ನೋಡೋಕೆ ಕೂಡ ಅಷ್ಟೇ. ಈ ರೈಲ್ವೆ ಸ್ಟೇಷನ್ನೇ ನೋಡೋಕೆ ಮಜಬೂತಿದೆ ಸ್ನೇಹಿತರೆ. ನೀವು ಒಂದು ಸಾರಿ ಬಂದಾಗ ಈ ರೈಲ್ವೆ ಸ್ಟೇಷನ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದನ್ನು ಏನಂತಂದ್ರೆ ಬ್ರಿಟಿಷರ ಕಾಲದ ಒಂದು ಏನಂತಾರಲ್ಲ, ಆ ಒಂದು ಡಿಸೈನಲ್ಲಿ ಮಾಡಿದ್ದಾರೆ ಇದನ್ನು. ಎಲ್ಲಿ ಅಂತ ಬೀಮಿಲ್ಲ, ಏನಂತಾರಲ್ಲ, ಕಬ್ಬಿಣದ ಬೀಮಿಲ್ಲ, ಏನಿಲ್ಲ, ಎಲ್ಲ ಕಲ್ಲಲ್ಲೇ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿ, 155 ವರ್ಷ ಆಯಿತು ಇವತ್ತಿಗೆ. 155 ವರ್ಷ ಆದರೂ ಎಲ್ಲಿ ಒಂದು ಬಿರುಕು ಬಿಟ್ಟಿಲ್ಲ ಸ್ನೇಹಿತರೆ. 155 ವರ್ಷ ಯಾವುದೋ ಒಂದು ಬಿಲ್ಡಿಂಗ್ ಬಾಳಿಕೆ ಬರ್ತೀವಿ ಹೇಳಿ. ನೋಡಿದರೆ ಡಬಲ್ ಫ್ಲೋರ್ ಇದೆ ಇದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಯಾಕಂದ್ರೆ ಆ ಒಂದು ಇಂಜಿನಿಯರ್ ತಲೆ ಇದೆಯಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಮತ್ತು ಏನಪ್ಪ ಅಂತಂದರೆ, ಈ ಕಡೆ ಬಂದಾಗ ಕೂಡ ನೀವು ಒಂದು ಈ ರೈಲ್ವೆ ಸ್ಟೇಷನ್ ನೋಡಿ. ಮತ್ತು ಈ ರೈಲ್ವೆ ಸ್ಟೇಷನ್ ಬಗ್ಗೆ ನನ್ನ ಅನಿಸಿಕೆ ನಾನು ಹೇಳಿದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಅನಿಸಿಕೆನ ಎಲ್ಲರಿಗೂ ನಮಸ್ಕಾರ.